ನಮ್ಮ ಮನೆಯ ಹತ್ತಿರದ ಚರಂಡಿಯ ದುರ್ವ್ಯವಸ್ಥೆಯ ಬಗ್ಗೆ ಸಾಗರದ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಚರಂಡಿ ಸ್ವಚ್ಛತೆಯ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲದ ಕಾರಣ ಮನನೊಂದು ನಾನು ಫ್ರೆಶ್ ನ್ಯೂಸ್ ಮೀಡಿಯಾ ಚಾನೆಲ್ ಅವರಿಗೆ ಕರೆ ಮಾಡಿ ಸುದ್ದಿ ಮಾಡಲು ತಿಳಿಸಿದೆ. ಬನ್ನಿ ಸ್ನೇಹಿತರೆ, ಸಾಗರದ ಉದ್ಯಮಿಯಾಗಿರುವ ಶ್ರೀ ಹರ್ಷ ಅವರ ಮಾತುಗಳನ್ನು ಕೇಳೋಣ. ಸ್ನೇಹಿತರೆ ನಮಸ್ತೆ. ನಾವೀಗ ಗಾಂಧಿನಗರದಲ್ಲಿರುವಂತಹ ಶಂಕರ ಮಠ ಎದುರುಗಡೆ, ರಾಘವೇಂದ್ರ ಸ್ವಾಮಿಗಳ ಮಠದ ಎದುರುಗಡೆಗಿದ್ದೀವಿ. ನಮಗೆ ಶ್ರೀ ಹರ್ಷ ಅನ್ನೋರು, ಗಜಾನನ ಕಾಫಿ ಹೌಸ್ನ ಮಾಲೀಕರಾದ ಶ್ರೀ ಹರ್ಷ ಅನ್ನೋರು ಕಾಲ್ ಮಾಡಿರ್ತಾರೆ. ಚರಂಡಿ ದುರ್ವ್ಯವಸ್ಥೆ ಇದೆ ಸರ್, ಬನ್ನಿ ಒಂದು ಸ್ವಲ್ಪ. ನಗರಸಭೆಯವರಿಗೆ ಎಷ್ಟೇ ನಾವು ಕಾಲ್ ಮಾಡಿದ್ರು ಅವರು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡ್ತಾ ಇಲ್ಲ. ಆಮೇಲೆ ಎಷ್ಟೇ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸ್ವಚ್ಛತಾ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ. ಹೆಚ್ಚು ಕಡಿಮೆ 10 ವರ್ಷದಿಂದ ಚರಂಡಿ ಹೀಗೆ ದುರ್ವಾಸನೆ ಹೊಡಿತಾ ಇದೆ. ಸೊಳ್ಳೆಗಳಂತೂ ಈ ಸತಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ನೊಣಗಳಿದ್ದಾವೆ, ವಾಸನೆ ಬರ್ತಾ ಇದೆ. ಹಾವಂತೂ ವಾರದಲ್ಲಿ 2 ಸತಿ ಹಾವು ಬರ್ತಾ ಇದೆ. ಅದನ್ನ ಅಷ್ಟನ್ನು ತೊಗೊಂಡೋಗಿ ಅವ್ರ ಗಮನಕ್ಕೆ ತಂದ್ರು ಯಾರು ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ನಾನೊಬ್ಬ ಟ್ಯಾಕ್ಸ್ ಪೇಯರು, ಟ್ಯಾಕ್ಸ್ ಮಾತ್ರ ಕರೆಕ್ಟಾಗಿ ಕಟ್ಟಿಲ್ಲ ಅಂದ ತಕ್ಷಣ ಮನೆ ಬಾಗಿಲಿಗೆ ವಸೂಲಿಗೆ ಬರ್ತಾರೆ. ಆ ನಂತರದಲ್ಲಿ ಟ್ಯಾಕ್ಸ್ ಕಟ್ಟಿದ ಮೇಲೆ ಅವರಿಗೆ ನಮಗೆ ಸಂಬಂಧ ಇಲ್ಲದೆ ಇರೋ ಥರ ವರ್ತಿಸ್ತಾ ಇದ್ದಾರೆ ನಗರಸಭೆಯವರು ಅಂತ ಹೇಳ್ಬಿಟ್ಟು ನಮ್ಮ ಚಾನಲ್ಗೆ, ಫ್ರೆಶ್ ನ್ಯೂಸ್ ಚಾನಲ್ಗೆ ಕಾಲ್ ಮಾಡಿ ಶ್ರೀ ಹರ್ಷ ಅವ್ರು ಹೇಳ್ತಾರೆ. ಆ ನಂತರದಲ್ಲಿ ಶ್ರೀ ಹರ್ಷ ಅವರು ಸುಮಾರು ಸತಿ ಇದು ಸಂಬಂಧಪಟ್ಟಿರ್ತಕ್ಕಂಥ ಕೌನ್ಸಿಲರಿಗೆ ಸಮೇತನೂ ಇದ್ರ ಬಗ್ಗೆ ಗಮನಕ್ಕೆ ತರ್ತಾರೆ. ಅವರು ಸಮೇತನು ಈ ಕಡೆ ಸ್ವಲ್ಪ ರೋಡೆಲ್ಲ ಮಾಡ್ಕೊಡ್ತಾರೆ ಬಿಟ್ಟರೆ ಚರಂಡಿ ವ್ಯವಸ್ಥೆ ಬಗ್ಗೆ ಕ್ರಮ ತಗೊಳ್ಳಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ, ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಸೊ ಆದ್ರಿಂದ ನಾನು ಶ್ರೀ ಹರ್ಷ ಅವ್ರು ಇವತ್ತು ಕಾಲ್ ಮಾಡಿದ್ರಿಂದ ನಮ್ಮ ಚಾನಲಿಂದ ಬಂದಿದ್ದೀನಿ. ಬನ್ನಿ ಈಗ ಶ್ರೀ ಹರ್ಷ ಅವ್ರಿಗೆ ಒಂದ್ಸತಿ ಮಾತಾಡ್ತಾನ. ಸರ್ ನಮಸ್ತೆ. ನಮಸ್ತೆ. ಈಗೇನ್ ಸರ್ ಇದು ಈ ತರ ಚರಂಡಿ ದುರ್ವ್ಯವಸ್ಥೆ ಇದೆ, ಹೇಗೆ ವಾಸ ಮಾಡ್ತಾ ಇದ್ದೀರಾ ಸರ್ ನೀವು? ಇದ್ರ ಬಗ್ಗೆ ನಮ್ಮ ಸಾರ್ವಜನಿಕರಿಗೆ ಹಾಗೆ ನಗರಸಭೆಯವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳಿ ಸರ್. ಸರ್ ನೀವೇ ನೋಡ್ತಾ ಇದ್ದೀರಾ, ಆಲ್ರೆಡಿ ಲೈವ್ ವಿಡಿಯೋ ಮಾಡ್ತಾ ಇದ್ದೀರಾ ನೀವು. ನಮ್ಮ ನಗರಸಭೆ ಅವತಾರ ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸುಮಾರು 20-25 ವರ್ಷದಿಂದ ನಾವು ಇಲ್ಲಿ ವಾಸ ಮಾಡ್ತಾ ಇದೀವಿ. 20-25 ವರ್ಷದಿಂದ ನಾವು ಈ ಮನೇಲಿ ವಾಸ ಮಾಡ್ತಾ ಇದೀವಿ. ಊರು ಇಂಪ್ರೂವ್ ಆಯ್ತೇ ವಿನಃ ಈ ಚರಂಡಿ ಅಂತೂ ಇಂಪ್ರೂವ್ ಆಗಿಲ್ಲ. ಸೊ 4-5 ಸಲ ಸರ್ಕಾರಗಳು ಚೇಂಜ್ ಆದ್ರೂ ಆಡಳಿತ ಮಂಡಳಿಯವರಿಗೆ ನಾನು ಫೋನ್ ಮಾಡಿ ಕರೆಸಿದ್ರು ಕೌನ್ಸಿಲರ್ಗಳು ಬಂದು ಸಮಜಾಯಿಷಿ ಹೇಳ್ತಾರೆ. ಸಮಜಾಯಿಷಿ ಅಂತಂದ್ರೆ ನಾವು ಮಾಡಿಸ್ಕೊಡ್ತೀವಿ ಅಷ್ಟೇ, ಮಾಡೋದಂತೂ ಏನೂ ಇಲ್ಲ. ಹಿಂದಿನ ಕೌನ್ಸಿಲ್ ಒಬ್ರು ನಾವು ಹೇಳಿದ್ದಕ್ಕೆ ಇಲ್ಲಿ ಗಾಡಿಗಳು ಬರೋದಕ್ಕೂ ಪ್ರಾಬ್ಲಮ್ ಇತ್ತು. ಸೊ ಅದನ್ನ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಈ ಚರಂಡಿ ಬಗ್ಗೆ ಏನು ಕ್ರಮ ಕೈಗೊಂಡಿಲ್ಲ. ಯಾಕೆ ಅಂತಂದ್ರೆ ಇದು ಕೆರೆ ಏರಿಯಾ ಆಗಿರೋದ್ರಿಂದ ವಾರದಲ್ಲಿ 1-2 ಹಾವುಗಳು ಬಂದೇ ಬರ್ತಾ ಇದಾವೆ. ಮಕ್ಕಳು ನೋಡಿ, ಇಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಗಳು, ಶಂಕರ ಮಠ ಇದೆ, ರಾಘವೇಂದ್ರ ಸ್ವಾಮಿ ಮಠ ಇದೆ, ದೊಡ್ಡ ದೊಡ್ಡ ಫಂಕ್ಷನ್ಗಳು ನಡೀತಾ ಇದಾವೆ ಇಲ್ಲೆಲ್ಲ. ಆಯ್ತಾ, ಜನಗಳು ಓಡಾಡ್ತಾ ಇರ್ತಾರೆ. ರಾತ್ರಿ 7-8 ಗಂಟೆ ಆದ್ಮೇಲೆ ಲೈಟಿಂಗ್ಸ್ಗಳು ಸರಿ ಇಲ್ಲ. ಇಲ್ಲಿ ಒಂದೊಂದ್ ಕಡೆ ಲೈಟಿಂಗ್ಸ್ ಸರಿ ಇದೆ, ಒಂದೊಂದ್ ಕಡೆ ಲೈಟಿಂಗ್ಸ್ಗಳು ಸರಿ ಇಲ್ಲ. ಇಲ್ಲಿ ಓಡಾಡಕ್ಕೆಲ್ಲ ತುಂಬಾ ತೊಂದರೆ ಆಗತ್ತೆ. ಆಯ್ತಾ, ಆಮೇಲೆ ನಮ್ಮ ಬಾವಿ ಕಾಂಪೌಂಡ್ ಒಳಗಿದೆ. ಹೆಚ್ಚು ಕಮ್ಮಿ ಈಗ 8ರಿಂದ 10 ವರ್ಷ ಆಯ್ತು ಅದು ಸೀಪೇಜ್ ಆಗಿ. ನಾವೇ ಟ್ಯಾಕ್ಸ್ ಕಟ್ಟಿ ನಗರಸಭೆಗೆ ನಮ್ಮ ದುಡ್ಡಿಂದನೇ ನಾವು ನೀರು ತಂದು ಇದೇ ಚರಂಡಿ ನಾವೇ ಕ್ಲೀನ್ ಮಾಡ್ತೀವಿ. ಇದು ಯಾವ ತರ ಹೇಳಿ? ದುಡ್ಡು ಕೊಟ್ಟು ದುಃಖ ಪಡಿ ಅಂತಲ್ಲ, ಅದನ್ನ ನಾವೀಗ ಅನುಭವಿಸ್ತಾ ಇದೀವಿ ಅಂತ ಹೇಳಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಸೊ ನಗರಸಭೆಯವರಾಗ್ಲಿ ಯಾರಾಗ್ಲಿ ಇದೊಂದು ವಿಡಿಯೋ ನೋಡಿದ ತಕ್ಷಣ ನಮಗೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನೋಡಿ ಸ್ನೇಹಿತರೆ, ನಗರಸಭೆಯ ಹೆಲ್ತ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಿದ್ದಾರೆ ಏರಿಯಾದವರು ಅಂತ ಗೊತ್ತಿಲ್ಲ. ನೋಡಿ, ಇವ್ರ ಮನೆ ಹತ್ರ ಈ ತರ ಎಲ್ಲಾದ್ರೂ ಚರಂಡಿ ದುರ್ವ್ಯವಸ್ಥೆ ಇದ್ರೆ ಇವ್ರು ನೋಡ್ಕೊಂಡು ಸುಮ್ಮನೆ ಇರ್ತಾರಾ ಹೇಳಿ? ನೀವೇ ಹೇಳಿ. 1-2 ಮನೆಗಳಲ್ಲ, ನೋಡಿ ಇಲ್ಲಿ ಎಷ್ಟು ಮನೆಗಳಿದಾವೆ. ನೋಡಿ ಚರಂಡಿ ದುರ್ವ್ಯವಸ್ಥೆ ಒಂದ್ಸತಿ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ, ತೋರಿಸ್ತಾ ಇದೀವಿ, ನೋಡ್ಕೊಂಡ್ ಬನ್ನಿ. ನೋಡಿ ಯಾವ ತರ ಇದೆ ಅಂತ ಹೇಳಿ. ಚರಂಡಿ ದುರ್ವ್ಯವಸ್ಥೆ ಆಗಿ ಅದು ನೋಡಕ್ಕಾಗದೇ ಇರೋ ಪರಿಸ್ಥಿತಿಗಳು. ಜನ ಈ ಚರಂಡಿ ದುರ್ವ್ಯವಸ್ಥೆ ನೋಡ್ಬಿಟ್ಟೆ ಬಾಟ್ಲಿಗಳು, ಆ ಪೈಪ್ ಅಂತ ಏನೇನು, ಆ ಚರಂಡಿ ದುರ್ವ್ಯವಸ್ಥೆ ನೋಡಿನೇ ಇಲ್ಲಿ ಕಸ ಹಾಕೋ ಜಾಗನೇ ಇರ್ಬೇಕಿದು ಅನ್ಕೊಂಡ್ಬಿಟ್ಟು ಕಸ ಹಾಕ್ತಾ ಇದಾರೆ. ಆ ತರ ಒಂದು ಪರಿಸ್ಥಿತಿಗಳಾಗಿದೆ. ನೋಡಿ ಅಲ್ಲಿ ತನಕನೂ ನೋಡಿ ಸ್ನೇಹಿತರೆ, ಈಗ ಕಂಪ್ಲೀಟ್ ಆಗಿ ತೋರಿಸ್ತಾ ಇದೀನಿ. ನೋಡಿ ಯಾವ ತರ ಇದೆ ವ್ಯವಸ್ಥೆ ಅನ್ನೋದನ್ನ ನೋಡಿ. ಹೆಲ್ತ್ ಇನ್ಸ್ಪೆಕ್ಟರ್ಗಳು ಈಗ ನೋಡಿ, ಏರಿಯಾ ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರ ಜವಾಬ್ದಾರಿ ಇರುತ್ತೆ ಅಲ್ವಾ, ಬಂದು ಸ್ವಚ್ಛೀಕರಣ ಇದೆಯಲ್ಲ ಅಂತೇಳಿ ನೋಡ್ಬೇಕು. ಇವರು ಟ್ಯಾಕ್ಸ್ ತಗೊಳಕ್ ಮಾತ್ರ ಮನೆ ಹತ್ರ ಬಂದ್ಬಿಟ್ಟು ನಗರಸಭೆಯವರು ಟ್ಯಾಕ್ಸ್ ತಗೊಂಡು ಹೋಗ್ತಾರೆ. ಇನ್ನು ಏನಿದು ಈ ತರ ಎಲ್ಲ ಗಲೀಜಾಗಿದೆ ಅಂದಾಗ್ಲೂ ಸಮೇತ ಕ್ರಮ ತಗೊಳ್ಳಲ್ಲ, ಒಂದು ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡಲ್ಲ ಅಂತ ಹೇಳಿದ್ರೆ ಈ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ಮ ಸಾಗರಕ್ಕೆ ಯಾಕೆ ಬೇಕು? ಏನು ಜವಾಬ್ದಾರಿ ಇರುತ್ತೆ ಹೆಲ್ತ್ ಇನ್ಸ್ಪೆಕ್ಟರ್? ಸ್ಮೆಲ್ ನೋಡಿ, ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಅಷ್ಟು ಸ್ಮೆಲ್ ಬರ್ತಾ ಇದೆ. ಪಾಪ ಅವ್ರ ಮನೇಲಿ ಹೇಗೆ ವಾಸ ಮಾಡಬೇಕು? ಇವ್ರ ಗಮನಕ್ಕೆ ಇನ್ನೂ ಹೋಗಿಲ್ವಾ? ಇನ್ನೇನು ಜನ ಎಲ್ಲ ತೊಗೊಂಡೋಗಿ ಆಸ್ಪತ್ರೆಗೆ ಹೋಗಿ ಬಿದ್ದ ಮೇಲೆ ಇವ್ರು ಬರ್ತಾರೆ ಇವರು ಏನಕ್ಕಾದ್ರು? ನೋಡಿ, ನೀವೇ ನೋಡಿ ಯಾವ ಥರ ಒಂದು ಪರಿಸ್ಥಿತಿ ಇದೆ ಅನ್ನೋದನ್ನು ನೋಡಿ. ಈ ಕೂಡಲೇ ಸಂಬಂಧಪಟ್ಟಿರ್ತಕ್ಕಂಥ ನಗರಸಭೆ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ರ ಬಗ್ಗೆ ಗಮನ ತಗೊಳ್ಬೇಕು. ಆ ನಂತರದಲ್ಲಿ ಕೂಡಲೇ ಇಲ್ಲಿ ಸ್ವಚ್ಛೀಕರಣ ಕಾರ್ಯಕ್ರಮ ಆಗಬೇಕು. ಮುಂದಿನ ದಿನಗಳಲ್ಲೆಲ್ಲಾದರೂ ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿದರೆ ನಾವು ನಗರಸಭೆ ಎದುರುಗಡೆ ಬಂದು ಪ್ರತಿಭಟನೆ ಮಾಡೋದ್ರ ಮೂಲಕ ಅವ್ರಿಗೆ ಎಚ್ಚರಿಸುವಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ, ದಯವಿಟ್ಟು ಈ ಕೂಡಲೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರು ಏರಿಯಾ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು, ಈ ಕೂಡಲೇ ಇದ್ರ ಬಗ್ಗೆ
ಗಮನ ವಹಿಸಿ ಏನು ಚರಂಡಿ ಇದೆಯಲ್ವಾ ಸ್ವಚ್ಛೀಕರಣ ಮಾಡಿಕೊಟ್ಟು ದಯವಿಟ್ಟು ಜನರ ಒಂದು ಪ್ರೀತಿಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.